ವಿಜಯನಗರದಲ್ಲಿ ಪೊಲೀಸ್ ಅಧಿಕಾರಿಗಳಿಂದ ಹೆಲ್ಮೆಟ್ ಜಾಗೃತಿ ನಡೆಸಲಾಯಿತು. ಹೆಲ್ಮೆಟ್ ಧರಿಸಿದ ಬೈಕ್ ಸವಾರರಿಗೆ ಗುಲಾಬಿ ಹೂವನ್ನ ಕೊಟ್ಟು ಪೊಲೀಸರು ಜಾಗೃತಿ ಮೂಡಿಸಿದ್ರು. ನಗರದ ಪುನೀತ್ ರಾಜ್ಕುಮಾರ್ ಸರ್ಕಲ್ ಬಳಿ ಡಿವೈಎಸ್ಪಿ ಮಂಜುನಾಥ್ ನೇತೃತ್ವದಲ್ಲಿ ಹೆಲ್ಮೆಟ್ ಜಾಗೃತಿ ಕಾರ್ಯಕ್ರಮವನ್ನು ಮಾಡಲಾಯಿತು. ಈ ವೇಳೆ ನಗರದಲ್ಲಿ ವರ್ಕ್ ಆಗದೇ ಇರುವಂತಹ ಸಿಗ್ನಲ್ ಸಮಸ್ಯೆಗಳ ಬಗ್ಗೆನೂ ಕೂಡ ಗಮನ ಸೆಳೆದಂತ ಸವಾರರು ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು. ಜೊತೆಯಲ್ಲಿ ಜಾಗೃತಿ ಕಾರ್ಯಕ್ರಮದಲ್ಲಿ ಇನ್ಸ್ಪೆಕ್ಟರ್ಗಳಾದ ಹುಲಗಪ್ಪ, ಲಖನ್ ಮಸಗುಪ್ಪಿ, ಗುರುರಾಜ್ ಕಟ್ಟಿಮನಿ, ಮೊಹಮ್ಮದ್ ಗೌಸ್, ರಾಜೇಶ್ ಭಟದುರ್ಗಿ, ಇನ್ನು ಇತರ ಅಧಿಕಾರಿಗಳು ಮತ್ತು ಪೊಲೀಸ್ ಸಿಬ್ಬಂದಿ ಕೂಡ ಭಾಗಿಯಾಗಿದ್ರು. ದೇವನಹಳ್ಳಿಯ ಏರ್ಪೋರ್ಟ್ನಿಂದ ಹೊರಗಡೆ ಬರ್ತಿದ್ದಂತ ಪ್ರಯಾಣಿಕನ ಟ್ರಾಲಿಯಲ್ಲಿ ಕೆಜಿ ಚಿನ್ನ ಪತ್ತೆಯಾಗಿದೆ. ಕಸ್ಟಮ್ಸ್ ಅಧಿಕಾರಿಗಳ ಕೈಗೆ ಸಿಕ್ಕು ಬೀಳ್ತೀನಿ ಅನ್ನೋ ಭಯದಿಂದ ಈ ಐನಾಯ್ತಿ ಬೇರೆಯವರ ಟ್ರಾಲಿಗೆ ಚಿನ್ನವನ್ನ ಎಸೆದು ಪರಾರಿಯಾಗಿದ್ದಾನೆ. ದುಬೈನಿಂದ ಬಂದಿದ್ದ ಕೋ ಪ್ಯಾಸೆಂಜರ್ ಲಗೇಜ್ ಟ್ರಾಲಿಗೆ ಚಿನ್ನದ ಬ್ಯಾಗ್ ಅನ್ನ ಹಾಕಿ ಎಸ್ಕೇಪ್ ಆಗಿದ್ದ. ಟ್ರಾಲಿ ತಳ್ಕೊಂಡು ಈತ ಬೇರೆ ಕಡೆ ಬರುವಂತ ಸಂದರ್ಭದಲ್ಲಿ ಆ ಬ್ಯಾಗ್ ನಿಂದ ಹೊರಗಡೆ ಬಿದ್ದಿದೆ ಚಿನ್ನ. ಸದ್ಯ ಅದನ್ನ ಕಂಡು ಗಾಬರಿಗೊಳ್ತಾನೆ. ಕೂಡಲೇ ಚಿನ್ನದ ಬ್ಯಾಗ್ ಸಮೇತ ಏರ್ಪೋರ್ಟಿನ ಭದ್ರತಾ ಪಡೆಗೆ ಈ ಪ್ರಯಾಣಿಕ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಇನ್ನು ಅಧಿಕಾರಿಗಳು ಪರಿಶೀಲನೆ ನಡೆಸಿದಾಗ ಕೋಟಿ ಬೆಲೆ ಬಾಳುವಂತ 3.5 ಕೆಜಿ ಚಿನ್ನ ಪತ್ತೆಯಾಗಿದೆ. ಟ್ರಾಲಿ ಲಗೇಜ ಪ್ರಯಾಣಿಕನಿಂದ ಮಾಹಿತಿ ಪಡೆದು ಕಸ್ಟಮ್ಸ್ ಅಧಿಕಾರಿಗಳು ಸಿಸಿಟಿವಿ ಪರಿಶೀಲನೆ ನಡೆಸಿದ್ದಾರೆ. ಮೇಲ್ನೋಟಕ್ಕೆ ದುಬೈನಿಂದ ಬಂದಿದ್ದಂತ ವ್ಯಕ್ತಿಯೇ ಚಿನ್ನವನ್ನ ಬಿಟ್ಟು ಎಸ್ಕೇಪ್ ಆಗಿರುವಂತ ಶಂಕೆ ವ್ಯಕ್ತವಾಗಿದೆ. ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರ ಮನೆಯಲ್ಲಿ ಖತರ್ನಾಕ್ ಕಳ್ಳರು ಕೈ ಚಳಕವನ್ನ ತೋರಿಸಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ವೆಂಕಟೇಶ್ವರ ಬಡಾವಣೆಯಲ್ಲಿ ಈ ಘಟನೆಯಾಗಿದೆ. ಮನೆಯಲ್ಲಿ ಯಾರು ಇಲ್ಲದ ಸಮಯವನ್ನ ತಿಳಿದು ಕಳ್ಳತನ ಮಾಡಿರುವುದಾಗಿ ತಿಳಿದು ಬಂದಿದೆ. ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ದಿಂಬಾಲ್ ಅಶೋಕ್ ಕುಟುಂಬದವರು ಮೈಸೂರಿಗೆ 3 ದಿನಗಳ ಹಿಂದೆ ತೆರಳಿರುವಂತಹ ಹೊತ್ನಲ್ಲಿ ಈ ಘಟನೆ ಆಗಿರುವುದು. ಸದ್ಯ ಸ್ಥಳಕ್ಕೆ ಪೊಲೀಸರು, ಶ್ವಾನದಳ, ಬೆರಳಚ್ಚು ತಜ್ಞರು ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮನೆ ಮಾಲೀಕರು ಬಂದ ಬಳಿಕ ಏನೇನು ಕಳ್ಳತನ ಆಗಿದೆ ಅನ್ನುವಂತ ಮಾಹಿತಿ ಇನ್ನೇನು ಸಿಗಲಿದೆ. ಈ ಸಂಬಂಧ ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಉತ್ತರ ಕನ್ನಡದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಪಲ್ಟಿಯಾಗಿದೆ. ಕುಮಟಾ ತಾಲೂಕಿನ ಕಂಡಗರ ಕ್ರಾಸ್ ಸಮೀಪ ಈ ಘಟನೆಯಾಗಿರುವುದು. ಅಪಘಾತದ ಸಂದರ್ಭದಲ್ಲಿ ಕಾರಿನಲ್ಲಿ ಚಾಲಕ ಸೇರಿ ಇಬ್ಬರು ಪ್ರಯಾಣವನ್ನ ಬೆಳೆಸ್ತಾ ಇದ್ರು. ಅದೃಷ್ಟವಶಾತ್ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪ್ರಾಣ ಅಪಾಯದಿಂದ ಪಾರಾಗಿದ್ದಾರೆ. ಕುಮಟಾ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಸುಗಮ ರಸ್ತೆ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಇನ್ನು ಕಾರು ಪಲ್ಟಿ ಪ್ರಯಾಣದಿಂದ ಪಾರಾಗಿರುವಂತಹ ವಿಚಾರ ನಿಜಕ್ಕೂ ಉತ್ತರ ಕನ್ನಡದಲ್ಲಿ ಬೆಚ್ಚಿ ಬೀಳಿಸಿದೆ. ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಮುಂದುವರೆದಿದೆ. ಕಳಸಾ ತಾಲೂಕಿನಲ್ಲಿ ಭಾರೀ ಮಳೆಯಾಗ್ತಿದ್ದು ಜನ ಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿದೆ. ಇನ್ನು ಧಾರಾಕಾರ ಮಳೆಯ ಹಿನ್ನೆಲೆಯಲ್ಲಿ ವನ್ಯಜೀವಿಗಳಿಗೂ ಕೂಡ ಈಗ ಸಂಕಷ್ಟ ಎದುರಾಗಿದೆ. ಕಳಸಾ ತಾಲೂಕಿನ ಭದ್ರಾ ನದಿಯಲ್ಲಿ ಜಿಂಕೆಯೊಂದು ನೀರಿನಲ್ಲಿ ಕೊಚ್ಚಿ ಹೋಗಿದ್ದು ಘಟನೆಯ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ನೀರು ಕುಡಿಯಲು ಬಂದಂತ ವೇಳೆ ಆಯ ತಪ್ಪಿ ಜಿಂಕೆ ನದಿಗೆ ಬಿದ್ದಿರುವಂತ ಶಂಕೆ ಕೂಡ ವ್ಯಕ್ತವಾಗ್ತಿದೆ. ಇನ್ನು ವನ್ಯಜೀವಿಗಳಿಗೂ ಸಂಕಷ್ಟಕ್ಕೆ ಎದುರಾಗಿರೋದು ನಿಜಕ್ಕೂ ಕೂಡ ಆತಂಕಕಾರಿ ಬೆಳವಣಿಗೆ. ಮಹದಾಯಿ ವಿಚಾರವಾಗಿ ಗೋವಾ ಸಿಎಂ ಹೇಳಿಕೆ ಹಿನ್ನೆಲೆಯಲ್ಲಿ ಧಾರವಾಡದಲ್ಲಿ ರೈತ ಹೋರಾಟಗಾರರು ಈಗ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಾವು ಹೋರಾಟ ಮಾಡ್ತೀವಿ ಅನ್ನೋದಾಗಿ ಗೋವಾ ಸಿಎಂ ಮಹದಾಯಿ ವಿಚಾರವಾಗಿ ರಾಜ್ಯ ವಿರೋಧಿ ಹೇಳಿಕೆ ನೀಡಿದ್ದಾರೆ. ಈಗಾಗಲೇ ಕೇಂದ್ರ ಪರಿಸರ ಮಂತ್ರಿಗೆ ಗೋವಾ ಸಿಎಂ ಅನುಮತಿ ನೀಡಬಾರದನ್ನೋದಾಗಿ ಹೇಳಿದ್ದಾರೆ. ಈ ಹಿನ್ನೆಲೆ ನಮ್ಮ ಕರ್ನಾಟಕದ ಎಲ್ಲ ಸಂಸದರು ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು. ಅಲ್ಲದೇ ಇದ್ರೆ ಮುಂದಿನ ದಿನಗಳಲ್ಲಿ ನಾವು ಬಹುದೊಡ್ಡ ಹೋರಾಟವನ್ನ ಮಾಡಬೇಕಾದಂತ ಸನ್ನಿವೇಶ ಇರುತ್ತೆ. ಎಲ್ಲಾ ಶಾಸಕರು ಹಾಗೂ ಸಚಿವರು ಸಹ ಇದರ ಬಗ್ಗೆ ಗಮನವನ್ನ ಹರಿಸಬೇಕು. ಶೀಘ್ರದಲ್ಲೇ ಮಹದಾಯಿ ನೀರು ಹರಿಸೋದಕ್ಕೆ ರಾಜಕಾರಣಿಗಳು ಪ್ರಯತ್ನ ಮಾಡಬೇಕು. ಇಲ್ಲದೇ ಇದ್ರೆ ಉಗ್ರ ಹೋರಾಟಕ್ಕೆ ಮತ್ತೊಮ್ಮೆ ನಾವು ಕರೆ ಕೊಡ್ತೀವಿ ಅನ್ನೋದಾಗಿ ರೈತ ಹೋರಾಟಗಾರ ಶಂಕರ್ ಅಂಬಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಕಾನೂನನ್ನ ಗೌರವಿಸ್ರಿ, ಕಾನೂನನ್ನ ರಕ್ಷಣೆ ಮಾಡ್ರಿ, ಸಂವಿಧಾನಾತ್ಮಕವಾಗಿ ನಡ್ಕೊಳ್ರಿ. ಇನ್ನೊಂದು ಕಡೆ ಇವತ್ತು ಅವ್ರ ಹೇಳಿಕೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಏನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಆ ಪ್ರತಿಕ್ರಿಯೆಯನ್ನ ನಾವು ಇವತ್ತು ಹೋರಾಟಗಾರೆಲ್ಲ ಸ್ವಾಗತ ಮಾಡ್ತೇವೆ. ಅದ್ರ ಜೊತೆಗೆ ನೀವೇನು ಪ್ರತಿಕ್ರಿಯೆ ಕೊಟ್ರಿ. ತುಮಕೂರಿನಲ್ಲಿ ಮಗಳನ್ನ ಚುಡಾಯಿಸಬೇಡ ಎಂದಿದ್ದಕ್ಕೆ ತಂದೆಗೆ ಚಾಕು ಹಿಡಿದಿದ್ದಾರೆ. ಕೊರಟಗೆರೆ ತಾಲೂಕಿನ ಬೋರಪ್ಪನಹಳ್ಳಿಯಲ್ಲಿ ಈ ಘಟನೆಯಾಗಿದೆ. ಶಾಲೆ ಮುಗಿಸಿಕೊಂಡು ಮನೆಗೆ ಹೋಗ್ತಿದ್ದಂತ ವಿದ್ಯಾರ್ಥಿಯನ್ನ ಪುಂಡ ಯುವಕ ಚುಡಾಯಿಸುತ್ತಿದ್ದ. ಯುವಕನಿಗೆ ಚುಡಾಯಿಸಬೇಡ ಅಂತ ವಿದ್ಯಾರ್ಥಿನಿಯ ತಂದೆ ಗಿರೀಶ್ ಬುದ್ಧಿ ಮಾತನ್ನ ಹೇಳ್ತಾರೆ. ಇದರಿಂದ ಕೆರಳಿದಂತ ಪೃಥ್ವಿರಾಜ್ ತನ್ನ ಅಣ್ಣ ತಿಮ್ಮೇಗೌಡ ಮತ್ತು ತಂದೆ ಹನುಮಂತರಾಯನನ್ನ ಜೊತೆ ಕರ್ಕೊಂಡ್ಬಂದು ಗಿರೀಶ್ ಮೇಲೆ ಹಲ್ಲೆ ನಡೆಸಿದ್ದಾರೆ.
ಇನ್ನು ಕ್ರಿಕೆಟ್ ಬ್ಯಾಟ್ನಿಂದ ಹೊಡೆದು ಚಾಕು ಇರಿದು ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ. ಗಾಯಾಳು ಗಿರೀಶ್ಗೆ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಿದೆ. ಇನ್ನು ಆರೋಪಿಗಳಾದ ಪೃಥ್ವಿರಾಜ್, ತಿಮ್ಮೇಗೌಡ, ಹನುಮಂತರಾಯಪ್ಪರನ್ನ ಪೊಲೀಸರು ಬಂಧಿಸಿದ್ದು ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತುಮಕೂರು ಜಿಲ್ಲೆಯಾದ್ಯಂತ ಮಳೆಯ ಆರ್ಭಟ ಮುಂದುವರೆದಿದೆ. ನದಿ, ಕಾಲುವೆ, ಕೆರೆಗಳು ಎಲ್ಲವೂ ಕೂಡ ಮುಂದುವರೆದಿದ್ದು ಇದು ಚಿಕ್ಕಮಗಳೂರಿನಲ್ಲಿ ಕಂಡುಬಂದಿರುವಂತಹ ವಿಚಾರ ನೋಡಿ. ಧಾರಾಕಾರ ಮಳೆಯಾಗ್ತಿದೆ. ಇನ್ನು ಚಿಕ್ಕಮಗಳೂರಿನ ಕಳಶಾ ತಾಲೂಕಿನ ಹೆಮ್ಮಕ್ಕಿ ಹಿರೇಬೈಲ ಮಾರ್ಗ ಮಧ್ಯೆ ಬೃಹತ್ ಮರ ಧರೆಗೆ ಉರುಳಿ ಬಿದ್ದಿದೆ. ಈ ಹಿನ್ನೆಲೆಯಲ್ಲಿ ಹಿರೇಬೈಲ ಕೋಟೆ ಮಕ್ಕಿ ಹೆಮ್ಮಕ್ಕಿ ರಸ್ತೆಯ ಈ ನಡುವೆಯಲ್ಲಿ ಸಂಚಾರ ವ್ಯವಸ್ಥೆಯು ಕೂಡ ಅಸ್ತವ್ಯಸ್ತ ಆಗಿದ್ದು ಬೃಹತ್ ಮರ ಕೂಡ ಧರೆಗೆ ಉರುಳಿದೆ. ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ದೇವರಕೊಯ್ಲಿ ಎಂಬಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಕಾರು ಮತ್ತು ಲಾರಿ ನಡುವೆ ಭೀಕರ ಅಪಘಾತ ಸಂಭವಿಸಿದ್ದು ದುರಂತದಲ್ಲಿ ಇಬ್ಬರು ಸ್ಥಳದಲ್ಲಿ ಸಾವನ್ನಪ್ಪಿದ್ರೆ ಮತ್ತಿಬ್ಬರ ಸ್ಥಿತಿ ಗಂಭೀರ ಆಗಿದೆ. ಅಪಘಾತದ ರಭಸಕ್ಕೆ ಕಾರು ಸಂಪೂರ್ಣವಾಗಿ ಜಖಂಗೊಂಡಿದ್ದು ಗಂಭೀರ ಸ್ಥಿತಿಯಲ್ಲಿದ್ದಾರೆ. ಇನ್ನು ಗಾಯಾಳುಗಳನ್ನ ಸುಳ್ಯ ಆಸ್ಪತ್ರೆಗೆ ರವಾನಿಸಲಾಗಿದ್ದು ಚಿಕಿತ್ಸೆ ಮುಂದುವರೆಸಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಮಡಿಕೇರಿಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. Amigo.